ನನಗೆ ಎಷ್ಟು ಆಸೆ ಆಗಿದೆ ಮನೆ ತಗೋಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಹಿಂಗಾಗೋಯ್ತಲ್ಲ ಕರ್ಮ. ನಾನು ಏನ್ ಅನ್ಬಾರ್ದಂತೆ ಅಂತ ಇದೆವಣ್ಣ, ಹಿಂಗ್ ಮುನ್ಸ್ಕೊ ಹೊಟ್ಟೋಯ್ತು. ದರಿದ್ರ ದೇವ ಚೆನ್ನಾಗಿ ತಿನ್ನಗಂಡು ತಿಂದ್ಬಿಟ್ಟು ಈಗಿರ ಬರೋ ದುಡ್ಡೆಲ್ಲ ಹೋಯ್ತಲ್ಲ. ಇನ್ ಮುಂದೆ ಹೆಂಗ್ ಬದುಕದ್ ನಾವು? ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಎಷ್ಟು ಆಸೆ ಕನ್ಸು ಕಟ್ಕೊಂಡಿದ್ದೆ ನಾನು, ಎಲ್ಲ ನಾಶ ಆಗೋಯ್ತು. ನಮ್ಮ ಅವ್ವರ ಮುಂದ್ಗಡೆನೆ ಮನೆ ತಗೋಬೇಕು, ಬಂಗಾರಿ ಮದ್ವೆ ಮಾಡ್ಬೇಕು, ಒಡವೆ ಮಾಡ್ಕೋಬೇಕು ಅಂತ ಅಷ್ಟೊಂದು ಆಸೆ ಆಗಿದೆ. ಎಲ್ಲ ಮಣ್ಪಾಲ್ ಆಗೋಯ್ತಲ್ಲ. ಏನ್ರಿ ಮಾಡೋದು? ದುಡ್ಗೆ ಇರೋ ದುಡ್ಡು ಕಿತ್ಕೋಯ್ತು. ಈಗ ಮನೇಲಿ 1 ರೂಪಾಯಿನೂ ಇಲ್ಲ. ಏನ್ ಮಾಡೋದು? ಏನ್ ಮಾಡೋದಂದ್ರೆ ಅದೇನಾರಿ ರಾಗ ಹೇಳ್ತಿ, ಬಾಯಿ ಮುಚ್ಕೋ ಕುತ್ಕೋ. ನಿನ್ ರಾಗ ಕೇಳಕ್ಕಾಯ್ತಲ್ಲ ನನ್ಗೆ. ಆ ದೆವ್ವ ಇದ್ರು ಯಾಕಂಗ್ ಮಾತಾಡ್ದೆ? ನನ್ಗೇನ್ರಿ ಗೊತ್ತಿತ್ತು ಆ ದೆವ್ವ ಇಲ್ಲ ಅದೇ ಅಂತ? ನಾನು ಒಬ್ಳೆ ಮಾತಾಡಿದ್ದು, ನೀನು ಮಾತಾಡ್ದೆ ತಾನೇ. ಆ ದೆವ್ವ ಹೋಯ್ತು ಅಂತ ಅನ್ಕೊಂಡಂಗ್ ಮಾತಾಡ್ದೆ. ಆಳ್ಗರೆ ಬರೀ ಅಷ್ಟಕ್ಕೆ ಹಿಂಗ್ ಹೊಂಟೋಯ್ತಲ್ಲ ಈ ದೆವ್ವ. ಈಗ ಎಲ್ಲಿ ಹುಡುಕ್ ಹೋಗನೆ? 90,000 ನಾರು ಇತ್ತು, ಅದನ್ನು ಬಿಡ್ನಿಲ್ಲ ದರಿದ್ರದು. ಅದನ್ನು ಕಿತ್ಕೊಂಡು ಹೊಟ್ಟೋಯ್ತಲ್ಲ. ಇನ್ ಮುಂದಕ್ಕೆ ಏನ್ ಮಾಡೋದು? ಮತ್ತೆ ಅದೇ ದರಿದ್ರ ಜೀವನನ. ಆ ದೇವ್ರು ನಮ್ಮ ಮನೇಲಿ ಒಳ್ಳೇದ್ ಬರ್ದೇ ಇಲ್ಲ ಅನ್ಸ್ತದೆ. ನನ್ಗಂತೂ ಸಾಕಾಗೋಯ್ತು. ಏನ್ ಮಾಡೋದೀಗ? ಏನು ಮಾಡಕ್ಕಾಯ್ಕಿಲ್ಲ, ಸುಮ್ನಿರೀಗ. ಮನೆ ಬರೋನೆ ಅಷ್ಟು ಇನ್ನೇನ್ ಮಾಡಕ್ಕದದು? ನಾವು ಮಾಡ್ಕೊಂಡಿದ್ದು. ಸುಮ್ನಿರು, ಹೋಗಿ ಅಡ್ಗೆ ಗಿಡ್ಗೆ ಮಾಡೋಗು. ಹೆಂಗೋ ಅವತ್ತು 10,000 ರೂಪಾಯಿ ಸಾಮಾನು ತಂದಿದ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಆ ಸಾಮಾನು ಇರ್ತಿತ್ತಿಲ್ಲ. ಸಾಮಾನ್ ಮನೆ ಆಳೋಗ ನನ್ ಮನೆ ತಗೋಬೇಕು ಅನ್ಕೊಂಡೆ. ನನ್ ಎಂತ ಬಾಯೋ, ನಂದು ಸುಮ್ನೆ ಇರ್ಲಿಲ್ಲ. ಆ ದೆವ್ವಣ್ಣ ಹೆಂಗು ತಂದಿದ್ದೀನಿ 50,000 60,000 ತಂದು ಕೊಡ್ತಿದ್ದು. ನಾನೇ ಎಲ್ಲಾನು ಹಾಳು ಮಾಡ್ಕೊಂಡೆ. ನೆನ್ಸ್ಕೊಂಡ್ರೆ ಹೊಟ್ಟೆವ್ರಿಗೆ ಬೆಂಕಿ ಆಯ್ತದೆ. ಇಬ್ರು ಕೆಲ್ಸಕ್ಕೆ ಹೋಗ್ದಂಗೆ ಮನೇಲೇ ಇದ್ಕೊಂಡು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಎಷ್ಟು ಚೆನ್ನಾಗಿದ್ದು ಅಲ್ವಾ? ನನ್ ಬಾಯಿಗೆ ಏನಾಯ್ತು? ಸುಮ್ನೆ ಇರ್ದೆ ಏನೇನೋ ಮಾತಾಡ್ಬಿಟ್ಟೆ. ಅದೇವ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಹೊಂಟೆ ಹೋಯ್ತು. ಹೋಗೋದೋಯ್ತು. ಆ ದುಡ್ಡಾರ ಬಿಟ್ಬಿಟ್ಟೋಯ್ತಾ? ಅದನ್ನೂ ಕಿತ್ಕೊಂಡೋಯ್ತು. ಒಂದೇ 1 ರೂಪಾಯಿನೂ ಇಲ್ಲ ಹಣೆ ಗನ್ಸ್ಕೊಳಕೀಗ. ಹಿಂಗೆ ಅಳ್ತಾ ಕೂತ್ಕೊಂಡಿಯೋ? ತಿನ್ನಕ್ಕೇನಾರು ಮಾಡಿಯೋ? ಬಾಯಿ ಮುಚ್ಕ ಕೂತ್ಕೋ. ಬರೀ ತಿನ್ನೋದು ಇದೇ ಜ್ಞಾನ ನಿನ್ಗೆ. ನನ್ ಕಷ್ಟ ನನ್ಗೆ ಇಲ್ಲಿ. ದುಡ್ಡೆಲ್ಲ ಹೋಯ್ತಲ್ಲಪ್ಪ ಅಂತ ಬರೀ ತಿನ್ನೋದೇ ಯೋಚನೆ. ಈಗೇನು ಕೊರ್ಗುದ್ರೆ ಬಂದ್ಬಿಟ್ಟದ ದೆವ್ವ? ನೀನೇ ತಾನೇ ಮಾಡ್ಕೊಂಡಿತ್ತು. ಹಂಗೆಲ್ಲ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅದ್ಯಾಕೆ ಹೋಯ್ತಿತ್ತು? ಹುಡುಗ ಆಯ್ತು. ಇನ್ನೇನ್ ಮಾಡಿ, ನಾಳೆ ನೀನು ಕೆಲ್ಸಕ್ಕೆ ಹೋಗು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೇ. ಇಷ್ಟಾದ್ಮೇಲೂ ಬುದ್ಧಿ ಕಲಿನಿಲ್ಲ ಅಂದ್ರೆ ಇನ್ನೆಂಗೆ? ಒಳ್ಳೆ ದಾರಿಲಿ ಸಂಪಾದನೆ ಮಾಡಿದ್ರೆ ಮಾತ್ರ ದುಡ್ಡು ಉಳಿಯೋದು. ಹಿಂಗೆಲ್ಲ ಮಾಡ್ಬಿಟ್ರೆ ಉಳ್ಕೊಬಿಟ್ಟದ? ಆಮೇಲಾರುವೆ ನಿಯತಿಯಿಂದ ದುಡ್ಕೊಂಡು ಬದುಕಬೇಕು. ದುಡ್ಬಿಟ್ಟು ಹೋದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಿತ್ತು. ಹಾಗೆಲ್ಲ ಅಷ್ಟು ಅನ್ಭವಿಸಿದ್ರು ನಾವ್ ಇನ್ನೂ ಬುದ್ಧಿ ಕಲಿನಿಲ್ವಲ್ಲ. ತಿರ್ಗಾ ಅದನ್ನೇ ಮಾಡಕ್ ಹೋದ್ವಲ್ಲ, ಅದಕ್ಕೆ ದೇವ್ರಿಂಗ್ ಮಾಡಿತ್ತು. ಅಯ್ಯೋ, ನಾವೇನ್ರಿ ಮಾಡ್ತಿದ್ದೋ? ನಾವ್ ಕದೀತಿದ್ವಾ? ನಾವೇನ್ ಕದೀತಿದ್ವಾ ಹೇಳು? ನಾವ್ ಯಾರಿಗ್ ಮೋಸ ಮಾಡ್ತಿದ್ದೋ? ಆ ದೆವ್ವನೇ ಅಲ್ವಾ ತಂದು ಕೊಡ್ತಿತ್ತು? ಯಾರೋ ಒಟ್ನಲ್ಲಿ ಒಳ್ಳೆ ದುಡ್ಡಂತೂ ಅಲ್ವಲ್ಲ ಅದು. ಕಷ್ಟಪಟ್ಟು ಸಂಪಾದನೆ ಮಾಡಿದಂತೂ ಅಲ್ವಲ್ಲ ಅದು. ಕಷ್ಟಪಟ್ಟು ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ ಉಳಿಕಿಲ್ಲ ಬಿಡು. ಇನ್ನೇನ್ ಮಾಡಕ್ಕದು? ನಮ್ಮ ಮನೆ ಬರೋನೇ ಸರಿ ಇಲ್ಲ. ಹೋಗು, ನೆನ್ನೆಯಿಂದ ನಿಂಗೆ ಅಳ್ತಾನೆ ಕೂತಿದ್ದಿ, ರಾತ್ರಿನೂ ಊಟ ಮಾಡ್ಲಿಲ್ಲ. ಈಗ್ಲಾರು ಒಟ್ಟಿಗೆ ಏನಾರು ಬೇಯಿಸ ಹಾಕಿಯೋ ಇಲ್ವೋ? ಹೆಂಗೋ ಅವತ್ತೊಂದು 10,000 ರೂಪಾಯಿ ಸಾಮಾನು ತಂದಿದ್ಕೆ ಸಾಮಾನಾರು ಉಳ್ಕೊಂಡೋಕನಪ್ಪ. ಹೋಗು, ಹೊಟ್ಟೆ ಸಿಗದ ಏನಾರು ಮಾಡೋಗು. ಒಳದ್ ನಿಲ್ಸ್ಬಿಟ್ಟು ಹತ್ರ ಏನು ಪ್ರಯೋಜನ ಇಲ್ಲ ಕತೆ. ನಾಳೆ ಏನ್ ಕಡ್ದು ಕೆಲ್ಸಕ್ಕೆ ಹೋಗೋದ ಇಬ್ರುವೆ. ಹೆಂಗೋ ಆರಾಮಾಗಿ ಇಬ್ರು ಕೆಲ್ಸಕ್ಕೆ ಹೋಗ್ದಾನೆ ಮನೇಲೆ ಇದ್ಕೊಂಡು ಉಣ್ಕೊಂಡು ತಿನ್ಕೊಂಡಿರ್ಬೋದಿತ್ತು. ಹಿಂಗ ಆಗೋಯ್ತಲ್ಲ ದರಿದ್ರ ಮುಂಡೆ. ನನ್ನಿಂದನೇ ಹಿಂಗಾಗಿತ್ತು. ಸಾಕು ನಿನ್ ಗಿರ್ಚಿತ್ತು. ಹೋಗೇನಾರ ಅನ್ನಗಿನ್ನ ಮಾಡ್ಬಿಟ್ಟು ಸಾರು ಮಾಡೋಗು. ಹೋಗ್ ಸುಮ್ನೆ. ನಾನು ಏನು ಮಾಡಕ್ಕಿಲ್ಲ. ನನ್ಗೆ ಎಷ್ಟು ಹೊಟ್ಟೆ ಉರಿತದೆ, ಎಷ್ಟು ಬೇಜಾರಾಯ್ತದೆ ಗೊತ್ತಾ? ನೀನ್ ಒಬ್ಳಿಗೆಯ? ನಮಗ್ ಬೇಜಾರಿಲ್ವಾ? ಅಂದ್ರೆ ಏನ್ ಮಾಡೋದು? ನಾವೇ ಮಾಡ್ಕೊಂಡಿದ್ ಕೆಲ್ಸ. ಅದೇವ ಪಾಪ ಮಾಡ್ಕೊ ಹೊಂಟೆ ಹೋಯ್ತು, ಅದ್ರ ಬಗ್ಗೆ ಮಾತಾಡ್ದು ಅಂತ. ಹಿಂಗೆ ಹೇಳ್ತಾ ಕೂತ್ಕೊಂಡ್ರೆ ಬಂದದ ದುಡ್ಡು? ಕುದ್ರದ ಮ್ಯಾಲಿಂದ ಹೋಗಿ ಅಡ್ಗೆ ಮಾಡೋಗು. ಬಾಯಿ ಮುಚ್ಕೊಂಡು ಎದ್ದೋಗು. ನಾನು ಯಾವ ಅಡ್ಗೆನೂ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಎಷ್ಟು ಸಂಕಟ ಆಯ್ತದೆ ಗೊತ್ತಾ? ಎಷ್ಟೆಲ್ಲ ಆಸೆ ಮಾಡಿಕೊಂಡಿದ್ದೆ ನಾನು, ಎಲ್ಲ ನಿರಾಸೆ ಆಗೋಯ್ತು. ಈಗೇನು ಅಡ್ಗೆ ಮಾಡ್ತೀವ ನೀನು? ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ನನ್ ಕಷ್ಟ ನನ್ಗೆ. ಇವ್ನಿಗೆ ಅಡ್ಗೆ ಅಂತ ಅಡ್ಗೆ. ವಾ, ನೀನ್ ಊಟ ಮಾಡಕ್ಕಿಲ್ವಾ? ನಾನು ಒಬ್ನೇ ಮಾಡ್ತಿದ್ನಾ? ಬೇಡಕತ್ ಹೋಗು. ನನ್ಗೆ ಯಾವ ಊಟನೂ ಬೇಡ, ಗೀಟನೂ ಬೇಡ. ನಾನು ಅಡ್ಗೆನೂ ಮಾಡಕ್ಕಿಲ್ಲ. ಇವಳ್ದಲ್ಲೇ ಕತೆ. ಈಗ ಏನ್ ಮಾಡಕ್ಕದದು? ಆಗಿದ್ದಾಯ್ತು, ಸುಮ್ನೆ ಇರ್ಬೇಕತ್ತಗೆ. ನನ್ಗೇನು ಹಸ್ಕೊಂಡೆ ಕೂತ್ಕೋ. ನಾನು ಹೋಟೆಲ್ ಹೋಗಿ ನಾಷ್ಟ ಮಾಡ್ಕೊಬತ್ತೀನಿ. ಹೆಂಗೋ ಮನೇಲಿ ಸಾಮಾರು ಅವೇ ಅಡ್ಗೆ ಮಾಡು ಅಂದ್ರೆ ಗಿರ್ಚ್ಕ ಕೂತವಳ ಗಿರ್ಚಿದ್ರೆ ಬಂದದೇನೋ. ಮಾತಾಡಕ್ಕೂ ಮುಂಚೆ ಜ್ಞಾನ ಇರ್ಬೇಕಿತ್ತು. ನಾನೇನು ಹೋಟೆಲ್ ತಿನ್ಕೋತೀನಿ, ಹೋಗು. ನಾನು ಒಬ್ಳೆ ಮಾತಾಡಿದ್ನ, ನೀನು ಮಾತಾಡ್ತಿತ್ತಿಲ್ವಾ? ಸುಮ್ನಿರುವಂಗೆಲ್ಲ ಮಾತಾಡ್ಬೇಡ ಅನ್ಬೇಕಿತ್ತು. ಈಗ ನಂದೇ ತಪ್ಪು ಅಂತಾನೆ ದರಿದ್ರ ನನ್ನ ಮಗನೆ. ಅಯ್ಯೋ, ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತದೆ. ಎಷ್ಟು ಆರಾಮಾಗಿದ್ದೆ. ಎಂತ ಕೆಲಸ ಮಾಡ್ಕೊಬಿಟ್ಟೆ ನಾನು. ಅಂತಲೆ ಮೇಲೆ ನಾನೇ ಚಪ್ಪಲಿ ಕಲ್ಲು ಹೇಳ್ಕೊಬಿಟ್ನಲ್ಲ. ದೆವ್ವ ಇದ್ದಿದ್ರೆ ನಮ್ ಜೊತೆನೆ ಇದ್ದಿದ್ರೆ ಎಷ್ಟು ದುಡ್ಡು, ಹೊಸಿ ದುಡ್ಡು ಆಯ್ತಿತ್ತಾ? ಅವತ್ತಿಂದ ಕೈ ತುಂಬಾ ದುಡ್ಡು ಎಣಿಸ್ತಿದೆ. ಇವತ್ತು ಖಾಲಿ ಕೈಲಿ ಕೂತಿದ್ದ, ತಲೆ ಮೇಲೆ ಕೈ ಹೊತ್ಕೊಂಡು ಎಂತ ಪರಿಸ್ಥಿತಿಗೆ ತಂದ್ಕೊಬಿಟ್ಟೆ ನಾನೇ. ಆಳ್ಗರಿ ಬಾಯಿ ನನ್ನ ಬಾಯಿಗ್ಲ ಕೊಡಿಯ. ಸುಮ್ನೆ ಮಾತಾಡ್ಬಿಟ್ನಲ್ಲ ದೇವನ್ ಬಗ್ಗೆ. ಗೌರಕ್ಕ, ಗೌರಕ್ಕ, ಇವಳು ಯಾಕಪ್ಪ ಬತ್ತದಳು? ಗೌರಕ್ಕ, ಯಾಕಿಂಗ್ ಸಪ್ ಕೂತಿದ್ಯಲ್ಲ, ಏನಾಯ್ತು? ಏನೂ ಇಲ್ಲ. ಆಯ್ತಾ ಊಟ? ಇನ್ನೂ ಇಲ್ಲ, ಮಾಡ್ಬೇಕು. ಯಾಕಕ್ಕ, ಏನಾಯ್ತು? ಸಪ್ಕಿದ್ಯಲ್ಲ?
ಅಳ್ತಿರಂಗಿದ್ದಿ ಏನಾಯ್ತು? ದಿನ ಅಷ್ಟ್ ಚೆನ್ನಾಗಿರ್ತಿದೆ, ಖುಷಿಯಿಂದ ಚೆನ್ನಾಗಿ ಮಾತಾಡ್ತಿದ್ದೆ, ಇವತ್ತೇನು? ಅಯ್ಯೋ ಏನಿಲ್ಲ ಕಣೆ. ಸರಿ ಬಿಡು. ಅಯ್ಯೋ ನಾನು ಯಾಕೆ ಬಂದೆ ಅಂದ್ರೆ ಅದೇ ಹೇಳ್ದಲ್ಲ ಅವತ್ತು, ಏನೇ ಬಂದ್ರು ಹೇಳು ಅಂತ. ಮಂಚ ಬಂದವೆ, ಮಂಚ ದಿವಾನ್ ಕಾಟು ಒಸಿ ಚೆನ್ನಾಗಿಲ್ಲ. ತಕೊಂಡ್ಯಾ? ನಾನು ದುಡ್ಡಿದ್ರೆ ತಗೊಳ್ವೆ, ಮಾತ್ರ ಒಸಿ ಚೆನ್ನಾಗಿಲ್ಲ. ಬಾ ನೋಡ್ಬಾ, ಏನೇ ಬಂದ್ರು ಹೇಳು ತಕತೀನಿ ಅಂದಲ್ಲ, ಅದಕ್ಕೆ ಕರೆಯದ ಅಂತ ಬಂದೆ. ಬಾ, ನಮ್ಮ ಮನೆ ತವೆ ಅವನೇ ಕತೆ. ಅಯ್ಯೋ ಯಾವ ಮಂಚ ಯಾವ ದಿವಾನ್ ಕಾಟು ಏನು ಬೇಡಕತ್, ಹೋಗು. ಬ್ಯಾಡ್ವಾ ಅಂತೆ, ಏನೇ ಬಂದ್ರು ತಕತೀನಿ ಅಂದೆ. ತಕತೀನಿ ಹೇಳು ಅಂದಲ್ಲ, ಅತ್ತಿ ಕರೆಯಕ್ ಬಂದೆ. ಬಾ ನೋಡ್ಬಾ ಚೆನ್ನಾಗವೆ. ಅಯ್ಯೋ ಬ್ಯಾಡ, ನಾನು ತಗೊಳಕ್ಕಿಲ್ಲಕಂತ ಹೋಗು. ಯಾಕೆ ಯಾಕೆ ಅಂದ್ರೆ ಯಾಕೆ ಏನು ಎಲ್ಲ ಹೇಳ್ಬೇಕಾ ನಿನ್ಗೆ? ಹೋಗ್ ಸುಮ್ನೆ, ನನ್ ಕಷ್ಟ ನನ್ಗೆ. ಅಯ್ಯೋ ಆಯ್ತು ಬಿಡಕ್ಕ, ಅದಕ್ಕಂದ್ರೆ ಹೇಗಿ? ನಿನಗ್ ಬೇಡ ಅಂದ್ರೆ ಬಿಡು. ಕಾಸಿದ್ರೆ ಕೊಡು ಸಾಲವ ನನ್ಗೆ, ನಾನೇ ತಕತೀನಿ ಚೆನ್ನಾಗವೆ. ಅಯ್ಯೋ ಕಾಸಿದ್ರೆ ನಾನೇ ತಗೊಳ್ವೆ, ನಿನ್ಗೆ ಹೆಂಗ್ ಕೊಡ್ತಿದ್ದೆ ಸಾಲವ? ಸುಮ್ನೆ ಹೋಗು ಶಿಲ್ಪ, ನಾನು ತಲೆ ಕೆಟ್ಟದ, ಸರಿ ಇಲ್ಲ ಇವತ್ತು. ಆಯ್ತು ಬಿಡವ, ನೀನೇ ಕಿಂಗಾಡಿ. ನಾನೇ ತಾನೇ ಹೇಳಿತು ಏನೇ ಬಂದ್ರು ತಕತೀನಿ ಹೇಳು ಅಂತ ಅನ್ಬಿಟ್ಟು ಈಗ ನನ್ನ ಮೇಲೆ ಗಿಂಜಾಡ್ತಾಳೆ. ಅಯ್ಯೋ ದರಿದ್ರ ದೇವ್ವ, ನನ್ಗೆ ಹಿಂಗ್ ಮೋಸ ಮಾಡ್ಬಿಟ್ಟಲ್ಲ ನೀನು. ಇಷ್ಟ ಬಂದಿದ್ದೆಲ್ಲ ತಗೊಬೋದಿತ್ತು. ಹಾಳಾದವ್ರು ಮಂಚ ದಿವಾನ್ ಕಟ್ಟವ್ರು ಇವತ್ತು ಬರ್ಬೇಕಾ? ನೆನ್ನೆ ಮೊನ್ನೆನಾರು ಬಂದ್ಬಿಟ್ಟಿದ್ರೆ ಹೆಂಗೋ ದುಡ್ಡಿತ್ತು ತಗೊಬಿಡುವೆ, ಅದಾರು ಉಳ್ಕತ್ತಿತ್ತು. ಇವತ್ತು ಬಂದದೆ 1 ರೂಪಾಯಿ ಕೈ ಕಾಸಿಲ್ಲ. ಏನ್ ಮಾಡೋದು? ನನ್ನ ಕಷ್ಟ, ನನ್ನ ಸಂಕಟ, ನನ್ನ ಬೇಜಾರು ಯಾರಿಗಪ್ಪ ಹೇಳ್ಕೊಳ್ಳೋಣ? ಹೆಂಗೋ ನಮ್ಮ ಟೈಮ್ ಸರಿ ಆಯ್ತು ಕಣಪ್ಪ, ಸರಿ ಹೋಯ್ತು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹಿಂಗ್ ಮಾಡ್ಕೊಬಿಟ್ನಲ್ಲ ನಾನೇ ನನ್ನ ಕೈಯಾರೆ. ದಿನ 1000 ರೂಪಾಯಿ ಲಕ್ಷ ಗಂಟೆ ದುಡ್ಡು ಎಣಿಸ್ತಿದೆ, ಇವತ್ತು ಖಾಲಿ ಕೈ ಕುಂತೀನಲ್ಲಪ್ಪ. ಇಷ್ಟ ಬಂದಂಗ್ ಮಾಡ್ಕೊ ತಿನ್ನುವೆ, ಆಚೆಗೆ ಹೋಯ್ತಿದ್ದಿಲ್ಲ, ಕೆಲ್ಸಕ್ಕೆ ಹೋಗಂಗಿದ್ದಿಲ್ಲ. ಇವಾಗ ಅಯ್ಯೋ ಎಲ್ಲ ನನ್ನ ಕೈಯಾರಿಂದಾನೇ ಮಾಡ್ಕೊಂಡೆ. ನನ್ನ ಕಡೆ ತಕ್ಕ ನಾನೇ ಮಾಡ್ಕೋಬೇಕತ್ತಾಗೆ. ನನ್ಗಳಿಗೆ ಬಾಯಿ ಮುಚ್ಕ ಇರ್ನಿಲ್ವಲ್ಲ ನಾನು. ಹೆಂಗೋ ಕಾಟು ಗೀಟು ಮಂಚ ಎಲ್ಲ ತಗೋಬೋದಿತ್ತು, ಇನ್ನೊಂದು 2-3 ದಿನ ವಯ ಮುಂಚೆಗೆ ಬಂದಿದ್ರೆ. ಅಯ್ಯೋ ಏನ್ ಮಾಡೋದು ಮುಂದೆ ಜೀವನ? ಹೊಟ್ಟೆ ಬೇರೆ ಸಿತ್ತದೇನಾರು ಮಾಡ್ಕೊಂಡದ. ಇವನು ಹೋಟ್ಲಿಗೆ ಹೊಂಟೋದ್ನೇನೋ ಊಟ ಮಾಡಕ್ಕೆ. ಎಡ್ತಿ ಬೇಜಾರು ಮಾಡ್ಕೊ ಕೂತವಳೆ. ಏನಾರು ಒಂಚೂರು ನಾನೇ ಮಾಡೋದು ಅನ್ನಂಗಿಲ್ಲ. ಓಡವನೆ ಹೋಟ್ಲಿಗೆ, ಬೇವರ್ಸಿ ನನ್ನ ಮಗ. ಇವನೇ ದೊಡ್ಡ ದರಿದ್ರ. ಇವನ್ ಪಕ್ಕದಲ್ಲಿ ಇಟ್ಕೊಂಡು ಉದ್ದಾರ ಆಗು ಅಂದ್ರೆ ಏನು ಉದ್ದಾರ ಆದರು? ಎಲ್ಲ ನನ್ನ ಕರ್ಮ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.